ಸ್ವಾಗತವನ್ನ ಕೊಡ್ತೀನಿ. ಸೊ ಇವತ್ತು ಕಲಿಕಾ ಚೇತರಿಕೆ, ಅದನ್ನೇ ನಾವು ಹಿಂದಿಯಲ್ಲಿ ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಕರಿತೀವಿ. 8वीं ಕಕ್ಷಾ ಹಿಂದಿ ಅಂದ್ರೆ 8ನೇ ತರಗತಿಯ ಹಿಂದಿ ವಿಷಯದಲ್ಲಿ ಅಧಿಗಮ್ ಪತ್ರಕ್ 2 ಅಂತ ಇದೆ, ಕಲಿಕಾ ಹಾಳೆ 2ರಲ್ಲಿ. ಸೊ ಗತಿವಿಧಿ 1 ಅಂತಂದ್ರೆ ಚಟುವಟಿಕೆ 1ರ ಉತ್ತರಗಳನ್ನ ನೋಡೋಣ. ಇದರ ಮೊದಲಿನ ವಿಡಿಯೋಗಳನ್ನ ನೋಡದಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೊ ತಮಗೆ 8ನೇ ತರಗತಿಯ ವಿಜ್ಞಾನ, ಹಿಂದಿ, ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳ ಲಿಂಕ್ ಇದಾವೆ. ಅದನ್ನ ಒತ್ತಿ ನೋಡಿ, ತಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಅಧಿಗಮ್ ಪತ್ರಕ್ 2 ಕಲಿಕಾ ಹಾಳೆ 2 ಗತಿವಿಧಿ 1 ಚಟುವಟಿಕೆ 1 ನೋಡೋಣ. ಸೊ ಮೊದಲಿಗೆ ಇದರ ಕಲಿಕಾ ಫಲ 2 ಏನಿದೆ ಅಂತಂದ್ರೆ, पढ़ी सुनी कहानी कविता आदि के माध्यम से संदर्भानुसार वर्ण तथा मात्राओं को सीखेंगे. ನೀವುಗಳು ಓದಿರ್ತಕ್ಕಂಥ ಮತ್ತು ಕೇಳಿರ್ತಕ್ಕಂಥ ಕಥೆಗಳಾಗಿರಬಹುದು, ಕವಿತೆಗಳ ಸಹಾಯದಿಂದ ಸಂದರ್ಭೋಚಿತವಾಗಿ ತಮಗೆ ಅಕ್ಷರ ಮತ್ತು ಮಾತ್ರಾಗಳಂತಂದ್ರೆ ಸ್ವರ ಚಿಹ್ನೆಗಳ ಪರಿಚಯವನ್ನು ತಾವೇನ್ ಮಾಡ್ಕೊಳ್ತೀರಿ, ಕಲಿತೀರಿ ಅಂತಕ್ಕಂಥದ್ದು ಈ ಕಲಿಕಾ ಫಲ ಇತ್ತು. ಸೊ ಗತಿವಿಧಿ 1 ಚಟುವಟಿಕೆ 1 ಬಿನಾ ಮಾತ್ರಾ ವಾಲೆ ಸರಲ್ ಶಬ್ದ. ಸೊ ಇಲ್ಲಿ ಏನದಪ್ಪ ಅಂದ್ರೆ ಒತ್ತಕ್ಷರ ರಹಿತವಾಗಿರ್ತಕ್ಕಂಥ ಸರಳವಾದ ಶಬ್ದಗಳನ್ನ ಏನ್ ಮಾಡಿದ್ದಾರೆ, ಚಟುವಟಿಕೆ 1ರಲ್ಲಿ ಇಟ್ಟಿದ್ದಾರೆ. ಅಭ್ಯಾಸ 2.1. ಸೊ ಅಭ್ಯಾಸ 2.1 ಏನಿದೆ ಅಂದ್ರೆ, ನೀಚೆ ದಿಯೇ ಗಯೇ ಶಬ್ದೋं को लिखिए. ಇಲ್ಲಿ ಶಬ್ದಗಳನ್ನ ಕೊಟ್ಟಿದ್ರು, ಅವುಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಪುಟದಷ್ಟು, ಸೊ ಫುಲ್ ಆಗಿರ್ತಕ್ಕಂಥ ಒಂದು ಪೇಜ್ ನೀವೇನ್ ಮಾಡಬೇಕು, ಈ ಶಬ್ದಗಳನ್ನ ಬರಿತಾ ಹೋಗ್ಬೇಕು, ಹೇಳ್ಬೇಕು ಮತ್ತೆ ಬರಿಬೇಕು. ಕಲ್, ಜಲ್, ಫಲ್, ಹಲ್, ಥಲ್. ಕಲ್, ಜಲ್, ಫಲ್, ಹಲ್, ಥಲ್. ಕಲ್, ಜಲ್, ಫಲ್, ಹಲ್, ಥಲ್. ಸೊ ಈ ತರನಾಗಿ ಈ ಶಬ್ದಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತಾ ಉಚ್ಚಾರಣೆಯನ್ನ ಮಾಡ್ತಾ ಬರೆದಿದ್ದೆ ಆದ್ರೆ, ಸೊ ಅಭ್ಯಾಸ 2.1ರಲ್ಲಿ ಇರ್ತಕ್ಕಂಥ ಶಬ್ದಗಳ ಓದುವುದರ ಜೊತೆಗೆ ಬರೆಯೋದನ್ನು ಆಗ್ತದ. ಸೊ ಮುಂದೆ ಇರ್ತಕ್ಕಂಥದ್ದು ಇನ್ನೊಂದು ಪೇಜ್ದಲ್ಲಿ ಅದು ಒಂದಿತ್ತು. ಇನ್ನ ಅಲ್ಲಿರ್ತಕ್ಕಂಥ 2ನೇದ್ರಲ್ಲಿರ್ತಕ್ಕಂಥ ಬಿನಾ ಮಾತ್ರಾವಲಿ ಶಬ್ದಗಳಿದಾವೆ. ಕರ್, ನರ್, ಡರ್, ಝರ್, ದರ್. ಇನ್ನೊಂದ್ಸರಿ ಕರ್, ನರ್, ಡರ್, ಝರ್, ದರ್. ಈ ಶಬ್ದಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೇಳ್ತಾ ಒಂದು ಪುಟದಷ್ಟು ಬರಿಬೇಕು. ಮತ್ತೆ ಇದಾವೆ 3ನೇ ಪೇಜ್ದಲ್ಲಿ. ಎಸ್, ಏನಿದೆ ಅಂತಂದ್ರೆ 3ನೇದಾಗಿರ್ತಕ್ಕಂಥದ್ದು ಅಬ್, ಜಬ್, ತಬ್, ಸಬ್, ಕಬ್. ಏನಿದೆ, ಅಬ್, ಜಬ್, ತಬ್, ಸಬ್, ಕಬ್. ಈ ಕಲಿಕಾ ಹಾಳೆಗಳನ್ನ ಚಟುವಟಿಕೆಗಳನ್ನ ತಾವು ನಿಧಾನವಾಗಿ ಸಂಪೂರ್ಣವಾಗಿ ಬರುವವರೆಗೂ ಕೂಡ ಮಾಡಬೇಕು. ಅಂದ್ರೆ ಏನಾಗ್ತದಂದ್ರೆ ಕಲಿಕಾ ಹಾಳೆಗಳ ಸಂಪೂರ್ಣ ಆಗ್ತವೆ, ಗಡಿಬಿಡಿ ಬೇಡ. ಯಾಕಂದ್ರೆ ಒಂದು ಕಲಿಕಾ ಫಲ 1 ತಿಂಗಳಷ್ಟು ತಾವೇನ್ ಮಾಡಬೇಕು, ಕಲಿಬೇಕು. ಈ ಚಟುವಟಿಕೆಗಳನ್ನ ನಿಧಾನವಾಗಿ ಮಾಡಿದ್ರು ಪರವಾಗಿಲ್ಲ, ಬಟ್ ಇವುಗಳು ಬರಬೇಕು. ಸೊ ಅದನ್ನ ತಾವೇನ್ ಮಾಡಬೇಕು, ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನ 4ರಲ್ಲಿ ಇರ್ತಕ್ಕಂಥ ಶಬ್ದಗಳು ಯಾವಿದಾವೆ ಅಂತಂದ್ರೆ, ಎಸ್, ಕರಮ, ಚಮನ, ಗರಮ, ಮಗನ, ಶರದ. ಕರಮ, ಚಮನ, ಗರಮ, ಮಗನ, ಶರದ. ಇವು ಏನಾಗಿತ್ತಪ್ಪ ಅಂದ್ರೆ 4ನೇ ಪೇಜ್ದಲ್ಲಿ ತಾವೇನ್ ಮಾಡ್ಬೇಕಿತ್ತು, ಬರಿಬೇಕಿತ್ತು. ಇನ್ನ 5ನೇ ಪೇಜ್ದಲ್ಲಿ ಬರೀತಕ್ಕಂಥ ಶಬ್ದಗಳು ಯಾವಂತಂದ್ರೆ, ಶರಮ, ಸಮಯ, ಗರಮ, ಮಗನ, ಶರದ. ಶರಮ, ಸಮಯ, ಗರಮ, ಮಗನ, ಶರದ. ಇನ್ನ 6ನೇ ಪುಟದಲ್ಲಿ ಬರೀತಕ್ಕಂಥ ಶಬ್ದಗಳು ಇವೆಲ್ಲವುಗಳು ಕೂಡ ಎಂತಾವಿದಪ್ಪ ಅಂತಂದ್ರೆ, ಎಸ್, ಬಿನಾ ಮಾತ್ರಾವಾಲೆ ಸರಳ ಶಬ್ದ. ಮಾತ್ರಾ ರಹಿತ, ಒತ್ತಕ್ಷರ ರಹಿತವಾಗಿರ್ತಕ್ಕಂಥ ಸರಳ ಶಬ್ದಗಳಿದಾವೆ ಅನ್ನೋದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಮನ, ಪವನ, ದಮನ, ಜಗತ, ಚಲನ. ನಮನ, ಪವನ, ದಮನ, ಜಗತ, ಚಲನ. ಇನ್ನ 7ನೇ ಪೇಜ್ದಲ್ಲಿ ಇರ್ತಕ್ಕಂಥ ಅಕ್ಷರಗಳು 7th ಪೇಜ್ದಲ್ಲಿ, ಎಸ್, ಭವನ, ಸರಳ, ಚರಣ, ನಯನ, ರತನ. ಭವನ, ಸರಳ, ಚರಣ, ನಯನ, ರತನ. ಸೊ ಇಷ್ಟು ಶಬ್ದಗಳು ಏನಾಗಿತ್ತಪ್ಪ ಅಂದ್ರೆ 7 ಪೇಜ್ದಲ್ಲಿನೂ ಕೂಡ ತಾವು ಏನ್ ಮಾಡ್ಬೇಕಾಗಿತ್ತು, 2 ಅಕ್ಷರದ್ದು ಮತ್ತು 3 ಅಕ್ಷರದಲ್ಲಿರ್ತಕ್ಕಂಥ ಬಿನಾ ಮಾತ್ರಾವಾಲೆ ಒತ್ತಕ್ಷರ ರಹಿತ ಸರಳ ಶಬ್ದಗಳನ್ನ ಓದುತ್ತಾ ತಾವು ಏನ್ ಮಾಡ್ಬೇಕಾಗಿತ್ತು, ಬರಿಬೇಕಿತ್ತು. ಇನ್ನ ಅಭ್ಯಾಸ 2.2. ಸೊ 2.2ರಲ್ಲಿ ಏನಿದೆ ನೋಡೋಣ. ನಮೂನೆ ಕೆ ಅನುಸಾರ ಶಬ್ದ ಬನಾಯಿ. ಅಲ್ಲಿ ಏನ್ ಮಾಡಿದ್ದಾರೆ, ವರ್ಣಗಳನ್ನ ಕೊಟ್ಟಿದ್ದಾರೆ. ಆ ವರ್ಣಗಳನ್ನ ತಾವೇನ್ ಮಾಡಬೇಕು, ಶಬ್ದಗಳಲ್ಲಿ ಉತ್ತರಗಳನ್ನ ಬರಿಬೇಕಿತ್ತು. ಇಲ್ಲಿ ಮ, ನ, ಕ ಅಂತ ಇದೆ. ಸೊ ಇಲ್ಲಿ ಏನ್ ಶಬ್ದ ಮಾಡಿದೀವಿ, ನಮಕ್ ಅಂತಕ್ಕಂಥ ಶಬ್ದವನ್ನ ರಚನೆ ಮಾಡಿದೀವಿ. ಆ ತರನಾಗಿರ್ತಕ್ಕಂಥ ಶಬ್ದಗಳನ್ನ ಬರಿಬೇಕು. ಎಸ್,
ನೋಡೋಣ. ವ ಇದೆ, ಭ ಇದೆ, ನ ಇದೆ, ಅದು ಸೇರಿ ಆಗ್ತಕ್ಕಂಥದ್ದು ಭವನ. ಮ ಸ ಯ ಸಮಯ. ಹ ಸ ನ ಸಹನ. ಗ ನ ಗ ಇದೆ, ಗಗನ. ನ ನ ಯ ಇದೆ, ನಯನ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಶಬ್ದಗಳು ಆಗ್ತವೆ. ಅದೇ ತನಾಗಿರ್ತಕ್ಕಂಥದ್ದು ವ ಪ ನ ಪವನ. ಮ ನ ನ ನಮನ. ತ ಜ ಗ ಜಗತ. ಲ ಚ ನ ಚಲನ. ನ ಚ ಮ ಅಲ್ಲಿರ್ತಕ್ಕಂಥದ್ದು ಚಮನ ಅಂತಕ್ಕಂಥ ಸರಳ ಶಬ್ದಗಳು ಆಗಿದ್ದವು. ಸೊ ಈ ತರನಾಗಿ ಕೊಟ್ಟ ವರ್ಣಗಳನ್ನು ಅಕ್ಷರಗಳನ್ನು ತಾವು ಹಿಂದೆ ಮುಂದೆ ಮಾಡಿ ಶಬ್ದಗಳ ರಚನೆ ಮಾಡೋದು 2.2ರಲ್ಲಿ ಇತ್ತು. ಇನ್ನು ಮುಂದೆ ಹೋಗೋಣ 2.3ರಲ್ಲಿ. ಬಿನಾ ಮಾತ್ರ ವಾಲೆ ಸರಳ ಶಬ್ದ ಲಿಖಿ. ಇಲ್ಲಿ ಏನ್ ಮಾಡಿದ್ದಾರೆ, ಬಿನಾ ಮಾತ್ರ ವಾಲೆ ಸರಳ ಶಬ್ದಗಳು ಬರಿಬೇಕು. ಸೊ ನೋಡಿ, ಶರ್ಬತ್ ಬರ್ತನ್ ಅಂತ ಇದೆ. ಇವು ಎಂಥವಿದಾವು? 4 ಅಕ್ಷರದ ಶಬ್ದಗಳು ಇದಾವು. ನೀವು 4 ಅಕ್ಷರದ ಶಬ್ದಗಳನ್ನೇ ಬರಿಬೇಕಿತ್ತು. ಎಸ್, ಯಾವಿದಾವೆ? ಬಚ್ಪನ್, ಉಪವನ್, ಟಮ್ಟಮ್, ಜಲಭರ್, परवल, अजगर, अजहर, खटपट, कटमल, नबचर, भगवन, जलधर, बरगद, अप्सर, समतल. ಇವೆಲ್ಲ ಏನಿದ್ದಪ್ಪ ಅಂತಂದ್ರೆ ಬಿನಾ ಮಾತ್ರ ವಾಲೆ ಸರಳ ಶಬ್ದ. ಎಷ್ಟು ಅಕ್ಷರದ್ದು? 4 ಅಕ್ಷರದ್ದು ಅಂತಕ್ಕಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮುಂದೆ ಅಭ್ಯಾಸ 2.4 2.4ಕ್ಕೆ ಹೋಗೋಣ. 2.4ರಲ್ಲಿ ಏನಿದೆ ಅಂತಂದ್ರೆ ನಮೂನೆ ಕೆ ಅನುಸಾರ ಶಬ್ದ ಬನಾಯಿ. ಸೊ ಏನ್ ಮಾಡಬೇಕು, ಮೊದಲ ವರ್ಣ ಎರಡನೇ ವರ್ಣ ಕೂಡಿ ಒಂದು ಶಬ್ದವನ್ನ ರೆಡಿ ಮಾಡಬೇಕು. ನ ಮತ್ತು ಲವನ್ನ ಸೇರಿಸಿದ್ರೆ ಏನಾಗದ? ನಲ ಅಂತಕ್ಕಂಥ ಶಬ್ದ ಆಗದ. ಅದೇ ತರನಾಗಿ ಮುಂದೇನು ಕೂಡ ಜ ಮತ್ತು ಲ ಸೇರಿಸಿದ್ರೆ ಏನಾಗ್ತದ? ಜಲ. ಫ ಮತ್ತು ಲ ಸೇರಿಸಿದ್ರೆ ಫಲ. ಬ ಮತ್ತು ಲ ಸೇರಿಸಿದ್ರೆ ಬಲ. ಪ ಮತ್ತು ಲ ಸೇರಿಸಿದ್ರೆ ಫಲ. ನೆಕ್ಸ್ಟ್ ಚ ಮತ್ತು ಲ ಸೇರಿಸಿದ್ರೆ ಚಲ್. ಹ ಮತ್ತು ಲ ಸೇರಿಸಿದ್ರೆ ಹಲ್. ಕ ಮತ್ತು ಲ ಸೇರಿಸಿದ್ರೆ ಕಲ್ ಅಂತಕ್ಕಂಥದ್ದು ಆಗ್ತದ. ಇಷ್ಟಿತ್ತು ವಿದ್ಯಾರ್ಥಿಗಳೇ. ಎಸ್, ಈ ದಿನ ಕಲಿಕಾ ಹಾಳೆ 2ರಲ್ಲಿ ಚಟುವಟಿಕೆ 1ರಲ್ಲಿರ್ತಕ್ಕಂಥ ಅಭ್ಯಾಸದ ಪ್ರಶ್ನೆಗಳು ಮತ್ತು ಉತ್ತರಗಳು. ಸೊ ತುಂಬಾ ಸರಳವಾಗಿ ಅರ್ಥೈಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ತಮಗೆ ಅರ್ಥನೂ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.